ನಿಜ ನಿಜ ಅದು. ಓಕೆ, ಅಂಡ್ ಈ ಕೆಲ ಸಿನಿಮಾದ ಆಯ್ತು, ಇಷ್ಟೊತ್ತು ಬ್ರೀಫ್ ಆಗಿ ಹೇಳಿದ್ರೆ ಇನ್ನೊಂದು ಸಿನಿಮಾ ಮಾಡ್ತಿದ್ದೀರಾ ಅಂತ ಒಂದು ವಿಷಯ ಅರಿಯಾಡ್ತಾ ಇದೆ ಸದ್ಯಕ್ಕೆ, ನಿಮ್ಮ ಎಲ್ಲ ಕೇಳ್ಬೇಕು ಅಂತ ನನ್ಗೂ ಆಸೆ. ಸಿನಿಮಾ ಅಲ್ಲ, ವೆಬ್ ಸೀರೀಸ್. ವೆಬ್ ಸೀರೀಸ್. ಓಕೆ, ವೆಬ್ ಸೀರೀಸ್ ಮಾಡ್ತಾ ಇದ್ದೀರಾ ಅಂತ ಒಂದು ನ್ಯೂಸ್. ಅದು ತುಂಬಾ ಬಿಗ್ ಬಜೆಟ್, ಬಿಗ್ ಒಂದು ಸ್ಟಾರ್ ಕ್ಯಾಸ್ಟ್, ಅಂಡ್ ಯಾರೋ ಟಚ್ ಮಾಡದಿರೋ ಒಂದು ಕಂಟೆಂಟ್ ಅಂತ ಕೇಳ್ಬಿಟ್ವಿ. ಇಲ್ಲ, ಯಾರು ಟಚ್ ಮಾಡದೆ ಟಚ್ ಮಾಡಿದ್ದಾರೆ, ಬಟ್ ಇನ್ನು ಬ್ರೀಫ್ ಆಗಿ ಬೇರೆ ತರನೇ ಇದೆ ಅಂತ. ರಿಯಲ್ ಆಗಿ ಏನ್ ನಡೆದಿದೆ, ರಿಯಲ್ ಇನ್ಸಿಡೆಂಟ್ಸ್ ಕ್ಲೀನ್ ಆಗಿ ಪ್ರಾಪರ್ ಆಗಿ ಅಥೆಂಟಿಕೇಶನ್ ಇದರಿಂದ ಮಾಡೋಣ ಅಂತ ಇದೀನಿ. ಓಕೆ, ಯಾರು ಮಾಡ್ತಿದ್ದೀರಾ ಹೇಳಿ? ಡಾನ್ ಜಯರಾಜ್ ಅವರು. ಓಕೆ, ಬಟ್ ಅವ್ರ ಸಿನಿಮಾಗಳು ಬಂದಿದೆ ಕೆಲವೊಂದು, ಈಗ ಆ ದಿನಗಳು ಅಂದ್ರೆ ರಿಲೇಟೆಡ್ ಅಷ್ಟೇ. ಆಮೇಲೆ ಇತ್ತೀಚೆಗೆ ನಮ್ಮ ಇವ್ರು ಮಾಡಿದ್ರಲ್ಲ, ಏನದು ರೆಡ್ ಬುಷ್ ಸಿನಿಮಾ ಬಂದಿದ್ದು. ಅಂದ್ರೆ ಇದನ್ನೆಲ್ಲ ತೋರ್ಸಿರೋದು ಬಿಟ್ಟು ಬೇರೆ ಏನಾದ್ರು ತೋರ್ಸಕ್ ಹೊರಟಿದ್ದೀರಾ ಹೇಗೆ ಅಂತ? ನಿಮ್ ಆಂಗಲ್ ಬೇರೆನಾ ಅಂತ? ಹೌದು, ಆಂಗಲ್ ಬೇರೆ ಅಂತಲ್ಲ, ರಿಯಲ್ ಸ್ಟೋರಿ ಮಾಡ್ಬೇಕು. ಅಂಡ್ ಮೋರ್ ಓವರ್ ಅವ್ರ ಲೈಫ್ ಜರ್ನಿ ಏನಿದೆ ಅದು 2.5 ಗಂಟೆಲಿ ಅಥವಾ 3 ಗಂಟೆಲಿ ತೋರ್ಸಕ್ ಆಗಲ್ಲ. ಅವರು ಕೆಲ್ಸ HL ಅಲ್ಲಿ ಮಾಡ್ತಿದ್ರಂತೆ, ಅಲ್ಲಿಂದ ಹಿಡಿದು ಅವ್ರು ಸಾಯ ತನಕ ಏನಿದೆ ಸುಮಾರು ಒಂದು 8-9 ವರ್ಷ ಬರುತ್ತೆ. ಆ 8-9 ವರ್ಷ 2.5 ಅವರ್ ತೋರ್ಸಕ್ ಆಗಲ್ಲ. ಸೊ ಹಂಗಾಗಿ ನಾವು ವೆಬ್ ಸೀರೀಸ್ ಮಾಡಿದಾಗ ಅದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ತೋರಿಸಬಹುದು ಅಂತ. ಅಂದ್ರೆ ಇದು ಮುಂಚೆ ಮಾಡಿರೋರು ಏನಾದ್ರು ರಾಂಗ್ ತೋರಿಸಿದಾರ ಅಂತ? ಏನಾದ್ರು ರಾಂಗ್ ಯಾರು ತೋರಿಸಿಲ್ಲ, ಅದು ಹೇಳಕ್ ಆಗಲ್ಲ. ಅಂದ್ರೆ ಕಂಪ್ಲೀಟ್ ಜರ್ನಿ ಏನಿದೆ ಅದು ಒಂದು 9 ವರ್ಷ 8 ವರ್ಷದ್ದು ನೀಟಾಗಿ ವೆಬ್ ಸೀರೀಸ್ ಅಲ್ಲಿ ತೋರಿಸಬಹುದು. ಸೊ ಆ ತರ ಪ್ಲಾನ್ ಮಾಡಿದೆ. ಇತ್ತೀಚೆಗೆ ಸ್ಕ್ಯಾಮ್ 1990 ಅಂತ ಒಂದು ಸಿನಿಮಾ ಬರ್ತದೆ. ಹೌದೌದು, ಆ ತರ ಕಂಪ್ಲೀಟ್ ಲೈಫ್ ಸ್ಟಾರ್ಟ್ ಅದು ಒಂದೇ ಸೀಸನ್ ಅಲ್ಲಿ ಮುಗಿಸಿದ್ರು ಅನ್ಸುತ್ತೆ. ನಾನು ಇದೊಂದು ಸುಮಾರು ಒಂದಷ್ಟು ಸೀಸನ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಎಷ್ಟು ಸೀಸನ್ ಅಂದ್ರೆ ಅಷ್ಟೊಂದು ಕಂಟೆಂಟ್ ಇದೆ. ಕಂಟೆಂಟ್ಸ್ ಇದೆ. ಹೆಂಗೆ ಕಲೆಕ್ಟ್ ಮಾಡ್ಕೊಂಡ್ರೆ ಇಷ್ಟೊಂದು ಕಂಟೆಂಟ್ಸ್ ಎಲ್ಲ? ಸರ್, ನಾನು ಅಜಿತ್ ಅಣ್ಣ ಒಂದು ಆಲ್ಮೋಸ್ಟ್ 1 ಇಯರ್ ಇಂದ ಪರಿಚಯ. ಓಕೆ, ಸ್ವಲ್ಪ ಕ್ಲೋಸ್ ಆಗಿ ಅವರಿಂದ ಇನ್ಪುಟ್ಸ್ ಅವರಿಂದಾನೆ ತಗೊಂಡು ಹಿಂಗೆ ಮಾತಾಡ್ತಾ ಇದ್ವಿ ಇದೇ ಜಾಗದಲ್ಲೇನೆ. ಓಕೆ, ಮಾತಾಡ್ತಿರ್ಬೇಕಾದಾಗ ಬರತ್ ಹಿಂಗೆ ಏನಾರು ಒಂದ್ ಮಾಡ್ಬೇಕಲ್ಲ ಅಂತಂದ್ರು. ನಾನು ಸುಮ್ಮನೆ ಆಗಿದೆ. ಅವ್ರದ್ದು ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾ ಮಾಡ್ತಿದ್ರು. ಸಡನ್ ಆಗಿ ಹಿಂಗೆ ಒಂದ್ ಸ್ಟ್ರೈಕ್ ಆಯ್ತು. ನಾನು ನಮ್ಮ ಎಡಿಟರ್ ಅಕ್ಷಯ್ ಪಿ ರಾವ್ ಅಂತ ಹೇಳಿ ಅವ್ರು ನಾವು ಕೂತಿದ್ದಾಗ ಹಿಂಗ್ ಸ್ಟ್ರೈಕ್ ಆದಾಗ ನಾನು ಸೀದಾ ಅಣ್ಣಗೆ ಫೋನ್ ಮಾಡಿದೆ, ಅಜಿತ್ ಅಣ್ಣಗೆ. ಇಲ್ಲ ಅಣ್ಣ, ಹಿಂಗ್ ಮಾಡ್ಬೇಕು ಅಂತ ಇದೀವಿ. ಅದು ಹೇಳಿಲ್ಲ, ನಾನು ಡೈರೆಕ್ಟ್ ಆಗಿ ಮ್ಯಾಟ್ರ್ ಹೇಳಿಲ್ಲ. ಫೋನ್ ಮಾಡಿ, ಅಣ್ಣ ನಿಮ್ಮ ಹತ್ರ ಒಂದು ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ಬೇಕು ಬನ್ನಿ ಅಂತ. ಸರಿ ಆಯ್ತು, ಬರ್ತೀನಿ ಇಂಥ ದಿವಸ ಅಂತ. ಅಂತ ದಿವಸ ಬಂದ್ರು ಅವರು ನಮ್ಮ ಆಫೀಸ್ಗೆ. ಬಂದು ಅಣ್ಣ ಇದು ಸಬ್ಜೆಕ್ಟ್ ಹಿಂಗೆ ಅಂತ. ಸರಿ ಆಯ್ತು ಮಾಡೋಣ, ನಾನು ಹಿಂಗೆಲ್ಲ ಇನ್ಪುಟ್ಸ್ ಕೊಡ್ತೀನಿ. ಎಸ್, ಐ ಆಮ್ ಓಕೆ ವಿತ್ ಇಟ್. ಅವರೇ ಕ್ಯಾರೆಕ್ಟರ್ ಮಾಡ್ತಾರ? ಅವರೇ ಮಾಡ್ತಾರೆ. ಅವರೇ ಅದೇ ಬ್ಲಡ್ ಬರ್ಬೇಕಲ್ಲ ಈಗ, ಯಾಕಂದ್ರೆ ಅವ್ರ ಮ್ಯಾನರಿಸಮ್ ಎಲ್ಲಾ ಗೊತ್ತಿರೋದು ಅವ್ರಿಗೇನೆ. ಆಮೇಲೆ ಅವ್ರು ಹೇಗಿದ್ರು, ಏನ್ ಮಾಡ್ತಿದ್ರು ಅನ್ನೋದೆಲ್ಲ ಅವ್ರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಆಮೇಲೆ ಸ್ವಲ್ಪ ಅವ್ರ ತರಾನೇ ಕಾಣಿಸ್ತಾರೆ. ಒಂದು ಪೋಸ್ಟರ್, ಅವ್ರ ವಾಲ್ ಪೇಪರ್ ನೋಡಿದ್ದೀನಿ ಅಜಿತ್ ಅಣ್ಣದು. ಒಂದು ಕಡೆ ಅವ್ರದ್ದು ಫೋಲ್ಡ್ ಫೋನ್ ಇರೋದು, ಒಂದು ಕಡೆ ಅವ್ರ ತಂದೆದು, ಒಂದು ಕಡೆ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಸೇಮ್ ಟು ಸೇಮ್ ಇದಾರೆ, ಆಲ್ಮೋಸ್ಟ್ ಸಿಮಿಲರ್. ಅದೇ ಬ್ಲಡ್ ಅಲ್ವಾ, ಇದ್ದೇ ಇರ್ತಾರೆ. ಹೌದೌದು, ಕರೆಕ್ಟ್ ಕರೆಕ್ಟ್. ಸೊ ಹಂಗಾಗಿ ಅವ್ರನ್ನೇ ಪ್ಲಾನ್ ಮಾಡಿದ್ರು. ಅಂಡ್ ಕನ್ನಡದಲ್ಲಿ ವೆಬ್ ಸೀರೀಸ್ ಬಹಳ ಕಮ್ಮಿ. ಇತ್ತೀಚೆಗೆ ಇವಾಗ ಸ್ಟಾರ್ಟ್ ಆಗ್ತಿದೆ, 1, 2, 3 ಅನ್ನೋ ನಂಬರ್ಸ್ ಸ್ಟಾರ್ಟ್ ಆಗ್ತಿದೆ. ಇಂತ ದೊಡ್ಡ ಸಬ್ಜೆಕ್ಟ್ ನ ಬರೀ ಕನ್ನಡದಲ್ಲೇ ಮಾಡ್ತಾ ಇದೀರಾ? ಯೂನಿವರ್ಸಲ್ ಸಬ್ಜೆಕ್ಟ್ ಅದು ಪ್ಲಾನಿಂಗ್ ನಡೀತಾ ಇದೆ ಸದ್ಯಕ್ಕೆ. ಇವಾಗ ನಾನು ಪ್ರೀ ಪ್ರೊಡಕ್ಷನ್ ಅಂದ್ರೆ ನಮ್ಮ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಇದೀವಿ. ಯಾಕಂದ್ರೆ ಇದಕ್ಕೆ ನಮ್ಮ ರಿಸರ್ಚ್ ಟೀಮ್ ಅಂತ ಮಾಡಿದೀನಿ. ಆ ಟೀಮು ಎಲ್ಲ ಕೆಲಸ ಮಾಡ್ತಾ ಇದೆ. ಎಲ್ಲೆಲ್ಲಿ ಏನೇನ್ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ. ಒಂದೇ ಸತಿ ನಾವು ಕಾಲಿ ಇಡಕ್ಕಾಗಲ್ಲ. ಈ ಕೇಲ ಮಾಡ್ದಂಗೆ ಅಥವಾ ಇನ್ನೊಂದ್ ಸಿನಿಮಾ ಮಾಡ್ದಂಗೆ ನಾವು ಮಾಡಕ್ಕಾಗಲ್ಲ. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಇರುತ್ತೆ ಸಬ್ಜೆಕ್ಟ್ ಇದು. ಸೊ ಅದನ್ನ ನೀಟಾಗಿ ಪ್ರಾಪರ್ ಆಗಿ ಮಾಡ್ಬೇಕು, ಯಾರಿಗೂ ನೋವಾಗ್ಬಾರ್ದು ಇದರಿಂದ. ಯಾಕಂದ್ರೆ ಇವಾಗ ಆಗ್ಲೇ ಒಂದಷ್ಟು ಫ್ಯಾಮಿಲಿಗಳು ಈ ಸಬ್ಜೆಕ್ಟ್ ಅವ್ರ ಏನಿದೆಯೋ ಲೈಫ್ ಅದ್ರಲ್ಲಿ ನೋವಲ್ಲಿ ಇರ್ತಾರೆ. ನಾವು ತಪ್ಪಾಗಿ ತೋರಿಸಿ ಅದು ಇನ್ನೊಬ್ರಿಗೆ ನೋವು ಮಾಡೋ ಇಂಟೆನ್ಷನ್ ನಮ್ಗಿಲ್ಲ. ಸೊ ಕ್ಲೀನ್ ಆಗಿ ಮಾಡೋಣ, ಎಲ್ಲಾನು ಡಾಕ್ಯುಮೆಂಟ್ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಪರ್ಮಿಷನ್ಗಳು ತಗೊಂಡು ಮಾಡೋಣ ಅಂತ ಅಜಿತ್ ಅಣ್ಣ ಹೇಳಿದ್ದಾರೆ. ಓಕೆ, ಅಂಡ್ ಇದಕ್ಕೆ ಅಗ್ನಿಶಿಧರ್ ಸರ್ ಕಡೆಯಿಂದ ಏನಾದ್ರು ಇನ್ನ ಟಚ್ ಮಾಡಿಲ್ಲ ಅವ್ರಿಗೆ? ಟಚ್ ಮಾಡಿಲ್ಲ ಅವರು, ಯಾಕಂದ್ರೆ ನಾನು ಮಾಡಿರೋದು ಅವರೇ ಲಾಸ್ಟ್ ಹೋದ್ರೆ. ಇಲ್ಲ, ಹೋಗ್ತೀನಿ ಅವ್ರ ಹತ್ರ ಹೋಗ್ತೀನಿ. ಯಾಕಂದ್ರೆ ಅವರು ಒನ್ ಆಫ್ ದಿ ರಿಯಲ್ ಕ್ಯಾರೆಕ್ಟರ್ ಈ ಕಥೆಯಲ್ಲಿ. ಸೊ ಅವ್ರ ಹತ್ರನು ಹೋಗ್ತೀವಿ, ಬಚ್ಚನ್ ಸರ್ ಹತ್ರ ಹೋಗ್ತೀವಿ, ಎಲ್ಲಾರ್ಗು ಕೇಳ್ತೀವಿ. ಯಾಕಂದ್ರೆ ಎಲ್ಲಾರ್ಗು ಎಲ್ಲಾ ವಿಷಯನೂ ಗೊತ್ತಿರಲ್ಲ. ಈಗ ನನ್ನ ಆ ಟೈಮಲ್ಲಿ ಅವ್ರು ಸತ್ತಿದ ಟೈಮಲ್ಲಿ ನಾನು ಇನ್ನ ಹುಟ್ಟು ಇರ್ಲಿಲ್ಲ. 89 ಅಲ್ಲಿ ಏನೋ ತೀರ್ಕೊಂಡ್ರಂತವ್ರು. ಆ ಟೈಮಲ್ಲಿ ನಾನು ಹುಟ್ಟೇ ಇರ್ಲಿಲ್ಲ.
ನನ್ಗೆ ಗೊತ್ತಿಲ್ಲ ಅದೇನು ಅಂತ. ಓಕೆ. ಸೊ ನಮ್ಗಿಂತ ಹಿರಿಯರ್ ಇದಾರೆ, ಆಮೇಲೆ ಅವರು ತುಂಬಾ ದೊಡ್ಡ ರೈಟರ್ ಕೂಡ, ಅಗ್ನಿಶ್ರೀಧರ್ ಸರ್. ಅವ್ರ ತರ ರೈಟ್ರು ಎದೆಗಾರಿಕೆ ಆಗ್ಲಿ ಅಥವಾ ಆ ದಿನಗಳು ಆಗ್ಲಿ ಎಂತ ಸಿನಿಮಾಗಳು, ಅವರೆಲ್ಲ ನಮ್ಗೆ ಒಂಥರ ಇನ್ಸ್ಪಿರೇಷನ್ ರೈಟಿಂಗ್ ಅಲ್ಲಿ. ಸೊ ಅವ್ರದೆಲ್ಲ ಸಜೆಷನ್ಸ್ ತಗೊಂಡು ಎಲ್ಲಾರ್ಗು ಇದೇನ್ ಈ ಸಿನಿಮಾ ಈಗ ವೆಬ್ ಸೀರೀಸ್ ಅಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಇದೆಯೋ ರಿಯಲ್ ಕ್ಯಾರೆಕ್ಟರ್ ಎಲ್ಲ ಅವ್ರ ಮನೇಲಿ ಹೋಗಿ ಪರ್ಮಿಷನ್ ತಗೊಂಡೆ ಮಾಡೋಣ ಅಂತಾನೆ ಇರೋದು. ಓಕೆ ಓಕೆ. ಒಳ್ಳೇದಾಗ್ಲಿ ಸರ್. ನಾನು ಆಕ್ಚುಲಿ ಆ ವೆಬ್ ಸೀರೀಸ್ ನೋಡಕ್ ಆಯ್ತೀನಿ. ನನ್ಗೂ ಆತರ ವೆಬ್ ಸೀರೀಸ್ ಬಹಳ ಇಷ್ಟ. ನೋಡ್ದಂಗೆ ಈ ಸ್ಕ್ಯಾಮ್ಸ್ ಅವೆಲ್ಲ ಬರ್ತಾವಲ್ಲ, ಹೌದು. ಸೊ ಅದು ಇಂಟ್ರೆಸ್ಟ್ ಇರುತ್ತೆ, ಏನಾಗಿರುತ್ತೆ ಅವ್ರ ಲೈಫ್ ಅಲ್ಲಿ, ಹೆಂಗಿರುತ್ತೆ ಅವ್ರ ಲೈಫ್ ಅಂತ. ನಾನು ಆಕ್ಚುಲಿ ಸ್ಕ್ಯಾಮ್ 1992 ಅದೇನಿದೆಯೋ ಅದ್ರ ಫ್ಯಾನೇ ನಾನು. ಅಲ್ಲಿಂದಾನೇ ವೆಬ್ ಸೀರೀಸ್ ಮಾಡೋಣ ಅಂತ ಒಂದು ಆಸೆ ಆಗಿದ್ ನನ್ಗೂ. ತುಂಬಾ ಅದ್ಭುತವಾಗಿದೆ ಅದು. ಹೌದು. ನೀಟಾಗಿ ಪ್ರಾಪರ್ ಆಗಿ ಹೇಳಿದ್ದಾರೆ. ನಾವೆಲ್ಲ ಏನೋ ಅನ್ಕೊಂಡಿದ್ವಿ, ಇನ್ನೊಂದ್ ಯಾವ್ದೋ ಬಂತಂದ್ರೆ ಸ್ಕ್ಯಾಮ್ 2000 ಏನೋ, ಹೌದು ಅದು ಪೇಪರ್, ಸ್ಟಾಂಪ್ ಪೇಪರ್ದು ಅದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆ ಸ್ಟಾಂಪ್ ಪೇಪರ್ ಸ್ಟಾಪ್ ಆಗಿ ಈ ಬಾಂಡ್ ಯಾಕೆ ಬಂತು ಅಂತ ನಮ್ಗೆ ಅಲ್ಲಿಂದಾನೇ ಅರ್ಥ ಆಗಿದ್ದು. ಅದೆಲ್ಲ ಕ್ಲೀನ್ ಆಗಿ ತಿಳ್ಕೊಬಹುದು. ಮೇ ಬಿ ಇದ್ರಲ್ಲೂ ನಮ್ಗೆ ಗೊತ್ತಿರೋ ವಿಷಯಗಳು ಸಾವಿರ ಇರ್ತವೆ. ಕಿಟಕಿ ಮಾಡಿ ಒಳ್ಳೇದಾಗ್ಲಿ. ಅಂಡ್ ಫೈನಲಿ ಕೇಲ ಬಗ್ಗೆ ಕೇಳಿದಾರೆ ಮತ್ತೆ. ಸೊ ಈಗ ಇನ್ನೇನು ರಿಲೀಸ್ ಹಂತದಲ್ಲಿ ಇದ್ದೀರಾ, ಸೊ ಅಂದ್ರೆ ಏನ್ ಮೈಂಡಲ್ಲಿ ಓಡ್ತಾ ಇದೆ, ಹೆಂಗಿದೆ ಪ್ರಿಪರೇಷನ್ ಎಲ್ಲ ಹೆಂಗಿದೆ ಕಂಪ್ಲೀಟ್ ಆಗಿ ಅಂತ? ಸರ್ ಏನಿಲ್ಲ, ಈಗ ನಮ್ಮ ವಿಹಾನ್ ಪ್ರಪಂಚನ್ ನಮ್ಮ ಹೀರೋ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಆಶಿಕಾ ಹೊಸ ಹುಡುಗಿ ಏನ್ ಪ್ರಿಪೇರ್ಡ್ ಆಗಿ ಮಾಡ್ಬೇಕು ಮಾಡೋರು, ಜಗಳ ಮಾಡೋರು ನನ್ ಜೊತೆ. ಸರ್ ನೀವ್ ಮುಂಚೆನೆ ಸ್ಕ್ರಿಪ್ಟ್ ಕೊಡಿ ಸರ್, ನಾನು ಓದ್ಕೊಂಡ್ ಬರ್ತೀನಿ ಸರ್, ಸೆಟ್ ಬಂದ್ಮೇಲೆ ಬಾಯ್ ಬಂದಂಗ್ ಬೈತೀರಾ ಅಂತ. ಸೊ ಇವಾಗ ನಾವು ಮಾನಿಟರ್ ಮುಂದೆ ಕೂತಾಗ ನಾವು ಹುಚ್ಚರಾಗೆ ಇರ್ತೀವಿ, ಡೈರೆಕ್ಟರ್ಗಳು ಹುಚ್ಚಿನ ತರಾನೇ ಬಿಹೇವ್ ಮಾಡೋದು. ಯಾಕಂದ್ರೆ ನಮ್ಗೆ ಅಲ್ಲೇನು ಫುಟೇಜ್ ಎತ್ಬೇಕಾಗಿರುತ್ತೆ, ನಮ್ಗೆ ಆ ಕಂಟೆಂಟ್ ಬೇಕಿರುತ್ತೆ, ಅದನ್ನ ಇಷ್ಟ ಅವರ್ ಅಂತ ಇರುತ್ತೆ, ಆ ಲೈಟಿಂಗ್ ಇರುತ್ತೆ, ಅದೆಲ್ಲ ಹೋಯ್ತು ಅಂದ್ರೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರ ಜೊತೆ ಜಗಳ, ನಮ್ದು ಅವ್ರದ್ದು ಜಗಳ ನಡೀತಿದೆ ಹಂಗೆ. ಅದು ಬಿಟ್ರೆ ಇನ್ನ ಸಂಗೀತ ಭಟ್ ಮೇಡಮ್ ಅಂತೂ ಮಾತಾಡಂಗಿಲ್ಲ. ಸೊ ಇವ್ರು ಇಷ್ಟು ಜನ, ಆಮೇಲೆ ನಮ್ಮ ಬೇರೆ ಕೋ ಆರ್ಟಿಸ್ಟ್ಗಳು ವರ್ಕ್ ಮಾಡಿ ಸ್ವಾತಿ ಮೇಡಮ್ ಅಂತೂ ಎಕ್ಸ್ಟ್ರಾರ್ಡಿನರಿ. ನನ್ನ ಅವ್ರಿಗೆ ಇಂಥ ವಿಷಯ ಮ್ಯಾಮ್ ಹಿಂಗೆ ಅಂತ ಹೇಳಿದ್ರೆ ಸರಿ ಸರ್ ಆಯ್ತು ಇದು ನಾನು ತಗೋತೀನಿ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಟಕ್ ಅಂತ ಮುಗ್ಸೋರು. ಒಂದು ಸೀಕ್ವೆನ್ಸ್ ಇದೆ, ತಾಯಿ ಮಗಂದು ಜಗಳ ಆಗತ್ತೆ. ಅದಂತೂ ಜನಕ್ಕೆ 100% ಹಾರ್ಟ್ ಟಚಿಂಗ್ ಆಗಿದೆ. ನಾನು ನನ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಒಬ್ಬ ಮಗ ತಾಯಿ ಗಲಾಟೆ ಈಗ ನಾನು ನಮ್ ತಾಯಿ ಜೊತೆ ಮನೇಲಿ ಗಲಾಟೆ ಮಾಡಿರ್ತೀರ, ಎಲ್ಲ ಆಗಿರ್ತದ. ಸೊ ಆ ವಿಷಯ ನೀಟಾಗಿ ನಾವು ಹೇಗ್ ತೋರಿಸ್ಬೇಕು, ಹೆಂಗ್ ಮಾಡ್ಬೇಕು ಅದು ನೀಟಾಗಿ ತಗೊಂಡಿದೀವಿ. ಸೊ ಈ ತರ ಸೀಕ್ವೆನ್ಸ್ಗಳು ಒಂದಷ್ಟು ಇದೆ ಸಿನಿಮಾಲಿ. ಇದನ್ನೆಲ್ಲ ಪ್ರಮೋಷನ್ಗೆ ಜನಕ್ಕೆ ಹೆಂಗ್ ರೀಚ್ ಮಾಡ್ಬೇಕು ಎಲ್ಲ ಕಂಟೆಂಟ್ಸ್ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಏನಿದ್ರು ಒಂದೊಂದೇ ಬಿಡ್ತಾ ರೀಚ್ ಮಾಡ್ತಾ ಹೋಗ್ತಿರ್ತೀವಿ ಜನಕ್ಕೆ.